ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಇದೀಗ ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಫೆಸಲ್ ರವಾನೆಗೆ ಒಂದ್ ಕಡೆ ಕಾರ್ತಿಕ್ ರವರ ಮೊಬೈಲ್ ಅನ್ನ ಕಳಿಸಲಾಗಿದೆ, ಮತ್ತೊಂದು ಕಡೆ ವಿಚಾರಣೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ರೇವಣ್ಣ ಇಂದು ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹೊಳೆ ನರಸೀಪುರದಲ್ಲಿ ಇರುವಂತಹ HD ರೇವಣ್ಣ ಅವರು ವಕೀಲ ಮುಖಾಂತರ ಕಾಲಾವಕಾಶ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದ್ ಕಡೆ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರವರ ಪೆನ್ ಡ್ರೈವ್ ಸಂಚಲನವನ್ನ ಉಂಟು ಮಾಡ್ತಾ ಇದ್ರೆ, ರೇವಣ್ಣ ಹಾಗೂ ಪ್ರಜ್ವಲ್ಗೆ SIT ಒಂದ್ ಕಡೆ ನೋಟಿಸ್ ಅನ್ನ ಜಾರಿ ಮಾಡಿದೆ, ಇವತ್ತು ಹಾಜರಾಗುವಂತೆ ಕೂಡ ಹೇಳಿದೆ. ಆದ್ರೆ ರೇವಣ್ಣ ಅವರು ಒಂದ್ ಕಡೆ ಹಾಜರಾಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಒಂದ್ ಕಡೆ ಪ್ರಜ್ವಲ್ ರೇವಣ್ಣರವರು ವಿದೇಶದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಹಾಜರಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಹಾಜರಾಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ವಕೀಲರ ಮುಖಾಂತರ ಕಾಲಾವಕಾಶ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೆನ್ ಡ್ರೈವ್ ಕೇಸ್ನಲ್ಲಿ ಯಾರನ್ನೂ ಕೂಡ ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಜನರ ಜೀವನ ಕೂಡ ಈ ಕೇಸ್ನಲ್ಲಿ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIT ನೋಟಿಸ್ ನೀಡಿದೆ, ವಿಚಾರಣೆಗೆ ಬರಬೇಕು, ಒಂದ್ ವೇಳೆ ಬರಲಿಲ್ಲ ಅಂತಂದ್ರೆ ಬೇರೆ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ, ಕೈಗೊಳ್ತಾರೆ ಕೂಡ ಅಂತ ಹೇಳಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. DKಶಿ ಮೇಲಿನ ಆರೋಪ ಬಗ್ಗೆ ನಾನು ಯಾವುದೇ ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಪರಮೇಶ್ವರ್ ಅವರು, ನೋಡ್ತಾ ಹೋಗೋಣ. ಅದರಲ್ಲಿ ಅರೆಸ್ಟ್ ಮಾಡೋವಂಥದ್ದು ಇದೆಯಾ, ಬೇಲೇಬಲ್ ಇದೆಯಾ, ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ ಈಗ ಅವರು 41A ಅಂತೇಳಿ ನಮ್ಮ CRPCನಲ್ಲಿ ಇರ್ತಕ್ಕಂಥದ್ದು, ಅದರ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರು 24 ಅವರ್ಸಲ್ಲಿ ಬಂದು ಅವರು ಅಪಿಯರ್ ಆಗಬೇಕು. ಒಂದು ವೇಳೆ ಅಪಿಯರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ. ಎಲ್ಲದಕ್ಕೂ ಒಂದು ಇಮಿಡಿಯೇಟಾಗಿ ನಾವು SIT ಮಾಡಿದೋ, ಇಮಿಡಿಯೇಟಾಗಿ ಅದನ್ನು SIT ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ, ಅದರಲ್ಲೂ ಕೂಡ ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಕೂಡ ಗಮನಿಸಿದೆ. ಅದು ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ಪ್ರಾರಂಭ ಆಗಿದೆ. SIT ಯಾಕೆಂದರೆ ಇದರಲ್ಲಿ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ. ಹಾಗಾಗಿ